ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರ ಜೂನ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಮೇಷರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಇರೋದರಿಂದ ತುಂಬ ಕಷ್ಟ, ನಷ್ಟ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದೆ. ಈ ರಾಶಿಯವರು ಯಾವುದು ಏನು ಅಂದ್ಕೊಂಡು ಸಹ ಕೆಲಸ ಕಾರ್ಯಗಳಾಗೋದಿಲ್ಲ. ಅಡ್ಡಿ ಆತಂಕಗಳೇ ಜಾಸ್ತಿ. ವಿಶೇಷವಾಗಿ ಈ ರಾಶಿಯವರು ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಒಳ್ಳೆಯದು. ಏನೆಲ್ಲ ಮಾಡ್ಕೋಬಹುದು ಈ ರಾಶಿಯವರು ಪರಿಹಾರ ಅಂತಂದರೆ, ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ಪ್ರದಕ್ಷಿಣೆ ಹಾಕಿ, ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪಿಸಿ, ಎಳ್ಳಿನ ದೀಪವನ್ನು ಹಚ್ಚಿ, ಎಳ್ಳೆಣ್ಣೆ ದೀಪನ ಈಚೆ ಕಡೆ ಕುಂಡ ಇರ್ತದಲ್ಲ, ಆ ಕುಂಡದಲ್ಲಿ ದೀಪದ ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ, ಆಮೇಲೆ ನಿಮ್ಮ ಪೂಜಾ ಸಾಮಗ್ರಿಗಳನ್ನು ದೇವಸ್ಥಾನದೊಳಗಡೆ ಕೊಟ್ಟು ಪೂಜೆ ಮಾಡಿಸಿ, ನಿಂತ್ಕೊಂಡೇ ಪೂಜೆ ಮಾಡಿಸೋದು ಬಹಳ ಒಳ್ಳೆಯದು. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದಾಗ 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿದರೆ ಬಹಳ ಒಳ್ಳೆಯದು. ಆಲಸ್ಯ ಮಾಡ್ಕೋಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ನೆಗೆಟಿವ್ ಟೈಮ್, ನೀವು ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿಲ್ಲ. ಅವರು ಸಹ ಶನಿ ಭಗವಾನರ ದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ, ನಾನ್ ವೆಜ್ ತಿನ್ನಬೇಡಿ, ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ದೂರ ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ ಹಾಗೂ ಸಂಜೆ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಒಳ್ಳೆಯದು. ಶನಿದೇವರ ದೇವಸ್ಥಾನದಲ್ಲಿ ಪೂಜೆ ಮುಗಿದ ನಂತರ ಬೇರೆ ಸಮಯದಲ್ಲಿ ಅಥವಾ ಅಲ್ಲಿಂದ ಆಂಜನೇಯನ ದೇವಸ್ಥಾನ, ಈಶ್ವರನ ಸಾನ್ನಿಧ್ಯ, ಅಯ್ಯಪ್ಪ ಸ್ವಾಮಿ ದೇವರ ಮಂದಿರಗಳಲ್ಲಿ ಅಥವಾ ಮಹಾಕಾಳಿ ಗಣಪತಿ ದೇವಸ್ಥಾನಗಳಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ಬಿಲ್ವ ಪತ್ರೆ, ಗರಿಕೆ ಪತ್ರೆ ದೇವರುಗಳಿಗೆ ಅರ್ಪಣೆ ಮಾಡಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದೇ ವಿಚಾರಗಳಿಗೂ ದುಡುಕಕ್ಕೆ ಹೋಗಬೇಡಿ. ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಸಮಯ ಉತ್ತಮವಾಗಿಲ್ಲ. ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ, ಮನೆ ಕಟ್ಟುವ ವಿಚಾರಗಳಿಗಾಗಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗಿ ಬರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ. ಇನ್ನು ನಿಮ್ಮ ರಾಶಿಗೆ ಸರ್ಪದೋಷದ ಪ್ರಭಾವ ಪ್ರಬಲವಾಗಿ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಒಳ್ಳೆಯದು. ಅಥವಾ ನಿಮ್ಮ ಹತ್ತಿರದ ಗ್ರಾಮಗಳಲ್ಲಿ ಸುಬ್ರಹ್ಮಣ್ಯ ದೇವರು ಅಥವಾ ನಾಗದೇವರಿಗೆ ಮಂಗಳವಾರ, ಷಷ್ಠಿ, ಪಂಚಮಿ ಇರುವ ತಿಥಿಗಳೊಂದು, ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ, ಅಮಾವಾಸ್ಯೆ, ಪೌರ್ಣಮಿಗಳೊಂದು ಪೂಜೆ ಕೊಡ್ತಕ್ಕಂಥದ್ದು. ನಾಗದೇವರ ವಿಗ್ರಹವನ್ನು ತೊಳೆದು ಶ್ರದ್ಧಾ ಭಕ್ತಿಯಿಂದ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಉತ್ತಮ. ಗಡಿಬಿಡಿಯ ನಿರ್ಧಾರ ಒಳ್ಳೆಯದಲ್ಲ. ಹಾಗೆ ನಿಮ್ಮ ರಾಶಿಗೆ ಗುರುಬಲ ಸಹ ಇರೋದಿಲ್ಲ. ಈ ಕಾರಣದಿಂದ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಟೆಂಪಲ್, ಈಶ್ವರನ ದೇವಸ್ಥಾನ, ವಿಷ್ಣುವಿನ ದೇವಸ್ಥಾನ,
ದಕ್ಷಿಣಾಮೂರ್ತಿ ದೇವಸ್ಥಾನ, ದತ್ತಾತ್ರೇಯರ ಸಾನ್ನಿಧ್ಯಗಳಲ್ಲಿ, ಸಾಯಿಬಾಬಾ ಮಂದಿರಗಳಲ್ಲಿ ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಥವಾ ನಿಮ್ಮ ಮನೆಯಲ್ಲಿಯೇ ದೇವರ ಚಿತ್ರಪಟಕ್ಕೆ ಪೂಜೆ ಮಾಡಿ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಅಥವಾ ಈಶ್ವರ ಶಿವ ಅಷ್ಟೋತ್ತರ ಶತನಾಮಾವಳಿ, ವಿಷ್ಣು ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡೋದು ಭಾಳ ಒಳ್ಳೆಯದು. ಈ ಗುರುಬಲ ಇಲ್ಲದೇ ಇರುವ ಕಾರಣ ವಿದ್ಯಾರ್ಥಿಗಳಿಗೂ ಸಹ ಓದಿದ್ದು ನೆನಪಲ್ಲಿ ಉಳಿಯೋದಿಲ್ಲ. ಹಾಗೆ ಗಡಿಬಿಡಿ ಆಗ್ತದೆ, ಕನ್ಫ್ಯೂಸ್ ಆಗ್ತದೆ. ಎಷ್ಟೇ ಎಫೆಕ್ಟ್ ಹಾಕಿರೂ ಸಮಸ್ಯೆಯನ್ನು ತೋರಿಸುವ ಸಾಧ್ಯತೆ ಜಾಸ್ತಿ ಇರೋ ಕಾರಣ ಶ್ರದ್ಧಾ ಭಕ್ತಿಯಿಂದ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಅನುಕೂಲ ಇರ್ತಕ್ಕಂಥವ್ರು ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರುಗಳ ಮಂತ್ರಾಕ್ಷತೆಯನ್ನು ಪಡ್ಕೊಂಬಂದು ಯಾವಾಗಲೂ ನಿಮ್ಮ ಕಿಸೆಯಲ್ಲಿ ಒಂದು 10 ಕಾಳನ್ನು ಇಟ್ಕೊಂಬೋದು ಭಾಳ ಒಳ್ಳೆಯದು. ಅಥವಾ ಪರ್ಸಲ್ಲಿ ಬೇಕಾದರೂ ಇಟ್ಕೋಬೋದು. ಗುರುವಾರಗಳಂದು ಓಂ ನಮಃ ಶಿವಾಯ ಮಂತ್ರ ಜಪ ಮಾಡೋದ್ರಿಂದಲೂ ಶುಭ ಫಲಗಳು ನಿಮಗೆ ಸಿಗ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.